ದರ್ಶನ್ ಸರು ಯಾರು ಮಾಡಬಾರ್ದು ಏನು ತಪ್ಪು ಮಾಡಿಲ್ಲ. ಜನರಲಿ ಮಾಡಿದವರೆಲ್ಲ ಆಚೆನೇ ಇದ್ದಾರೆ. ಎಷ್ಟೊಂದು ಆ ಥರ ಆಗ್ತಾ ಇರುತ್ತೆ. ಇನ್ಫ್ಲೂಯೆನ್ಸ್ ದುಡ್ಡು ಅವ್ರನ್ನ ಬೇಕು ಅಂತ ಲಾಕ್ ಮಾಡಿಬಿಟ್ಟಿದ್ದಾರೆ ಅಷ್ಟೇ. ಏಕೆ ಅಂತ ಅಂದರೆ ಆಗದೇ ಇರೋ ಜನಗಳು ಇರ್ತಾರೆ ಸರ್. ಒಬ್ಬ ಮನುಷ್ಯ ಬೆಳೀತಾ ಇರ್ತಾನೆ ಅಂತ ಅಂದರೆ ಆ ಥರ ಮಾಡ್ತಾರೆ. ಯಾವ ಮನುಷ್ಯ ನೇರವಾಗಿ ಮಾತಾಡ್ತಾನೆ ಅವನು ಲೋಕಕ್ಕೆ ಶತ್ರುವಾಗಿ ಕಾಣ್ತಾನೆ. ದರ್ಶನ್ ಸರು ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟಿದ್ದಾರಲ್ವಾ, ಆ ಬೆಳೆದ್ಬಿಟ್ಟಿರೋದಕ್ಕೆ ಹೊಟ್ಟೆ ಕಿಚ್ಚಿಗೆ ಜನ ಅವ್ರನ್ನ ಆಗದೇ ಇರೋರು ಆ ಥರ ಎಲ್ಲ ಮಾಡ್ತಾಯಿದ್ದಾರೆ ಅಷ್ಟೇ. ತಾಯಿ ಚಾಮುಂಡೇಶ್ವರಿ ಅಮ್ಮನ ಆಶೀರ್ವಾದ, ಅವರು ಬಂದೇ ಬರ್ತಾರೆ ಆಚೆ. ಯಾರೂ ತಡೆಯೋಕ್ಕಾಗಲ್ಲ. ಯಾವಾಗ ಏನಾಗಬೇಕು ಅಂತ ಬ್ರಹ್ಮ ಬರ್ದಿರ್ತಾನೆ ಅದಾಗುತ್ತೆ ಅಷ್ಟೇ ಸರ್. ಅವ್ರು ಲಾಸ್ಟ್ ಟೈಮು ಸಾರಥಿ ಟೈಮಲ್ಲಿ ಜೈಲಿಗೆ ಹೋಗಿ ಬಂದ್ರಲ್ವ, ಅದು ರಿಲೀಸ್ ಆಯಿತು. ಅವ್ರು ತುಂಬ ಚೆನ್ನಾಗಿ ಕ್ಲಿಕ್ ಆದರು. ಈ ಸಲಿನೂ ಹಂಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ. ಯಾರಿಗೆ ಸರ್ ರಿಲೀಸ್ ಆದ ಫಸ್ಟ್ ಡೇನೇ ಹೋಗ್ತೀವಿ ನಾವು. ಸುದೀಪ್ ಸರ್ದು, ಇವ್ರದ್ದು, ದರ್ಶನ್ ಸರು, ಪುನೀತ್ ರಾಜ್ಕುಮಾರ್ ಸರ್ ಇವರೆಲ್ಲ ನಮ್ಮ ಕನ್ನಡದವ್ರಲ್ವಾ, ನಾವು ಬಿಟ್ಕೊಡೋಕ್ಕಾಗಲ್ಲ. ಆಮೇಲೆ ಡೆವಿಲ್ ರಿಲೀಸ್ ಆದ ದಿನ ಫಸ್ಟ್ ಡೇನೇ ಹೋಗ್ತೀವಿ ಸರ್. ಇಲ್ಲಿ ಗೋಪಾಲನ್ ಮಾಲ್ಗೆ ಹೋಗೋದು ನಾವು, ಅಲ್ಲೇ ಹೋಗ್ತೀವಿ ಸರ್. ಅಂದರೆ ವೆಯ್ಟ್ ಮಾಡ್ತಾಯಿದ್ದೀವಿ. ಅವರು ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಸಾಂಗ್ ತೆಗೆದಿದ್ದಾರಲ್ಲ, ಅದು ಚೆನ್ನಾಗೈತೆ ಪಾಪ. ಅದು ಸಾಂಗ್ ನೆನೆಸ್ಕೊಂಡಾಗ ಒಂದು ಬೇಜಾರು ಏನಂತ ಅಂದರೆ, ಆ ಸಾಂಗ್ ಅವ್ರು ಬರ್ದಿರೋದು ಏನಕ್ಕಂದ್ರೆ ಆ ನೋವಲ್ ಆಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ನೋವು ತಿನ್ಬಿಟ್ಟಿದ್ದಾರೆ ಸರ್ ಅವರು. ಆ ನೋವನ್ನ ಆ ಸಾಂಗಲ್ಲಿ ಹೇಳಿದ್ದಾರೆ. ಇದ್ದರೆ ನೆಮ್ಮದಿಯಾಗಿರ್ಬೇಕು ಅನ್ನೋದನ್ನ ಆ ಸಾಂಗಲ್ಲಿ ಅವರು ಜನಕ್ಕೆ ಅದನ್ನ ಅರ್ಥ ಮಾಡಿಸಿದ್ದಾರೆ ಅಷ್ಟೇ. ಜೀವನದಲ್ಲಿ ಮನುಷ್ಯ ಅದೇ ಸರ್, ಏನು